ನಿಮ್ಗೆ ಯಾವಾಗ ಮಕ್ಕಳು ಬೇಗ ಇತ್ತು ಎಲ್ಲ ಭರವಸೆ ಕೊಟ್ರಿ. ಈಗ ಮಾನ್ಯ ಶಿಕ್ಷಣ ಸಚಿವರೇ ಮಧು ಬಂಗಾರಪ್ಪನವರೇ ಹಾಗೂ ಎಲ್ಲ ಪೋಷಕರೇ, ನಿಮ್ಮ ಗಮನಕ್ಕೆ ನಮ್ಮ ಮಾಧ್ಯಮದ ಮೂಲಕ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀವಿ. ಶಾಲೆ ಆರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮಕ್ಕಳಿಗೆ ಕಡಿಮೆ ಹಣದಲ್ಲಿ ಉತ್ತಮ ಶಿಕ್ಷಣ ಕೊಡ್ತೀವಿ ಅಂತೇಳಿ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ಕೊಳ್ತಾರೆ. ತದನಂತರ 1 ವರ್ಷ 2 ವರ್ಷ ಆದ ನಂತರ ಏಕಾಏಕಿಯಾಗಿ ಆ ಫೀಜು ಈ ಫೀಜು, ಆ ಚಟುವಟಿಕೆಗಳು ಈ ಚಟುವಟಿಕೆಗಳು ಅಂತೇಳಿ 1/7 ಹಣವನ್ನು ವಸೂಲಿ ಮಾಡ್ತಾರೆ ಈ ಖಾಸಗಿ ಶಾಲೆಗಳು. ಮೊದಲನೇದಾಗಿ ನನ್ನ ಹೆಸರು ನಾಗರಾಜ್ ಅಂತಂದು, ನಾನು ವೃತ್ತಿಯಲ್ಲಿ ಶಿಕ್ಷಕ, ಕುಂದೂರು ಗ್ರಾಮದವನು. ಇವ್ರು ಏನು ಮಾಡಿದ್ರು ಅಂದರೆ, ಸ್ಟಾರ್ಟಿಂಗು ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಕೊಳ್ಳುವಾಗ ಒಂದು ಒಳ್ಳೆ ಭರವಸೆಯನ್ನು ಕೊಟ್ಟರು. ಏನಂತ ಹೇಳಿದರೆ, ಅದೀಗ ಹುಸಿ ಆಗ್ತಾ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆ 4 ವರ್ಷಗಳ ಕಾಲ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕವನ್ನು ಏರಿಕೆ ಮಾಡಲ್ಲ ಅಂತ ಹೇಳಿದರು. ಸಡನ್ ಆಗಿ ಈಗ ಈ ಶಾಲೆ ಪ್ರಾರಂಭವಾಗಿ 2 ವರ್ಷ ಆಗಿದೆ. ಈ 3ನೇ ವರ್ಷದಲ್ಲೇ ಈ ರೀತಿ ಶುಲ್ಕವನ್ನು ಏರಿಕೆ ಮಾಡಿದ್ದಾರೆ. ಸೊ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಎಲ್ಲ ಪೋಷಕರು ಸೇರ್ಕೊಂಡ್ಬಿಟ್ಟು ಈ ಒಂದು ಪ್ರತಿಭಟನೆಯಲ್ಲಿ ನಿರತರಾಗಿದ್ದೇವೆ. ಅಂದರೆ 33, 36, 39 ಈ ರೀತಿ ಒಂದು ಸ್ಲ್ಯಾಬ್ ಇತ್ತು. ಈ ಸರಿ ಏನು ಮಾಡಿದ್ದಾರೆ ಅಂದರೆ 1 to 5ಗೆ 50,000, 6 to 9ಗೆ 55,000 ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವ್ರು, ಯಾರೂ ಸಹ ಉನ್ನತ ವರ್ಗದವರು ಏನಲ್ಲ, ಸಾಮಾನ್ಯವಾಗಿ ಕೂಲಿ ಕಾರ್ಮಿಕರು, ಏನೋ ಮಧ್ಯಮ ವರ್ಗದ ಜನರೇ ಯಥೇಚ್ಛವಾಗಿ ಇಲ್ಲಿ ಬರ್ತಕ್ಕಂಥವ್ರು ಇರೋದ್ರಿಂದ ಸಡನ್ ಆಗಿ ಈ ಒಂದು ಶುಲ್ಕವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಬಹಳ ಎಲ್ಲ ಪೋಷಕರಿಗೂ ಹೊರೆ ಆಗ್ತಾ ಇದೆ. ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಈಗಾಗಲೇ 1 ವಾರದ ಮುಂಚೆನೇ ಮುಂಗಾರು ಆಕ್ರಮಿಸ್ಕೊಂಡ್ಬಿಟ್ಟಿದೆ ಕರ್ನಾಟಕದಲ್ಲಿ. ನೆರೆ ಹಾವಳಿ ಭೀತಿ ಸ್ಟಾರ್ಟ್ ಆಗಿದೆ. ಭತ್ತಕ್ಕೆ ಸರಿಯಾದ ಬೆಲೆ ಇಲ್ಲ. ಅದನ್ನು ನಂಬ್ಕೊಂಡಿರ್ತಕ್ಕಂತಹ ರೈತರ ಸ್ಥಿತಿ ಅಧೋಗತಿ ಹೋಗಿದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಈ ಒಂದು ವಿದ್ಯಾಸಂಸ್ಥೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಸಿದ್ವಿ. ಬಟ್ ಈಗಿನ ಒಂದು ವಾಸ್ತವಾಂಶದಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಆಡಳಿತ ಮಂಡಳಿಯವರು ನಮ್ಮ ಭರವಸೆಯನ್ನೆಲ್ಲ ನುಚ್ಚು ನೂರು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಪೋಷಕರು ಇವತ್ತು ಇಲ್ಲಿ ಸಭೆ ಸೇರ್ಕೊಂಡಿದ್ದೀವಿ. ನಿಮಗೆ ಅಂತ ಬಟ್ ಒಂದು CBSE ಶಾಲೆಯನ್ನು CBSE ಪರ್ಮಿಷನ್ ತಗೋಬೇಕು ಅಂದರೆ ಮಿನಿಮಮ್ 3 years ಶಾಲೆ ಓಪನ್ ಆಗಿರಬೇಕು. ಅದು ಪೋಷಕರು ಯಾರಿಗೂ ಗಮನದಲ್ಲಿ ಇರಲಿಲ್ಲ. CBSE ಅಂತಂದ್ರೆ ಎಲ್ಲ ತಗೊಂಡು ಬಂದು ಸೇರಿಸಿದ್ರು. CBSE ಟೀಚ್ ಕೊಡ್ತಾ ಇದ್ದಾರೆ, ಬಟ್ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರೋದು ಸ್ಟೇಟ್ ಸಿಲೆಬಸ್. ಇವತ್ತಿಗೂ ಸಹ ಅವರಿಗೆ CBSE ಪರ್ಮಿಷನ್ ಸಿಕ್ಕಿಲ್ಲ. ಕೇಳಿದರೆ ಈಗ ಜುಲೈಗೆ ಸಿಗುತ್ತೆ, ಜುಲೈ ಎಂಡಲ್ಲಿ ಎಲ್ಲ ಪ್ರೋಸೆಸ್ ನಡೀತಾ ಇದೆಯಂತೆ. ಅದೊಂದು ಈ ಶುಲ್ಕ ಏರಿಕೆ ಬಗ್ಗೆನೇ ನಮ್ಮ ಇವತ್ತು ಒಂದು ಪ್ರತಿಭಟನೆ ನಡೀತಾ ಇರೋದು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಸರ್ಕಾರದ ಭಾಗಸ್ವರು. ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಆದರೂ ಅವರು ಯಾವುದೇ ಖಾಸಗಿ ಅನುದಾನಿತ, ಅನುದಾನ ರಹಿತ, ಸರ್ಕಾರಿ ಅಂತಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಪಾರ್ಶಲಿಟಿ ಮಾಡಿಲ್ಲ. ನಿಮಗೆ ಗೊತ್ತಿದೆ, ನಾವು ಸ್ಟಾರ್ಟಿಂಗ್ ಒಳಗೋಗಿ ಕೂತ್ಕೊಂಡಾಗ ಅವರೆಲ್ಲ ಪೋಷಕರ ಒಂದು ಮನವಿಗೆ ತಕ್ಕನಾಗೆ ಅವರಿಗೂ ಹೊರೆ ಆಗಬಾರ್ದು, ನಿಮಗೂ ಸಹಿತ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನೀವು ಒಂದು ಫೀ ಸ್ಟ್ರಕ್ಚರನ್ನು ಅಳವಡಿಸ್ಕೊಳ್ಳಿ ಅಂತಂದು ಹೇಳಿದರು. ಅವ್ರ ಮೇಲೆ ನಮಗೆ ಸಂಪೂರ್ಣವಾದ ಭರವಸೆ ಇದೆ. ಒಂದು ಒಳ್ಳೆಯ ಪೋಷಕರಿಗೆ ಮನೆ ಮುಟ್ಟತಕ್ಕಂಥ ಒಂದು ರೀತಿಯಲ್ಲಿ ಶುಲ್ಕವನ್ನು ವಿಧಿಸ್ತಾರೆ ಅಂತಂದು ಆ ನಿಟ್ಟಿನಲ್ಲಿ ಅವ್ರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಸರ್. 29ನೇ ತಾರೀಕು ಇದು ತದನಂತರ ಇವರು ಆಡಳಿತ ಮಂಡಳಿಯವರು ಏನು ಕ್ರಮ ಕೈಗೊಳ್ತಾರೆ, ಯಾವ ರೀತಿ ಅವರ ಒಂದು ಫೀ ಶುಲ್ಕವನ್ನು ವಿಧಿಸ್ತಾರೆ, ಅದ್ರ ನಂತರ ನಾವು ಪೋಷಕರೆಲ್ಲ ಸೇರ್ಕೊಂಡ್ಬಿಟ್ಟು 29ನೇ ತಾರೀಕು ಮತ್ತೆ ನಮಗೆ ಸರಿ ಹೊಂದಲಿಲ್ಲ ಅಂತಂದರೆ ಮತ್ತೆ ಯಥಾ ಪ್ರಕಾರ ಈ ಧರಣಿ ಮುಂದುವರಿಯುತ್ತೆ ಸರ್. ಎಲ್ಲರ ಸಮಗ್ರ ನೀವು ಕೂಡ ಇದ್ದೀರಿ, ಎಲ್ಲ ಅವ್ರೀಗ ಏನಂತಂದು ನಮಗೆ ಪೋಷಕರ ಬೇಡಿಕೆ ಏನಂದ್ರೆ, ಹಿಂದೆ ಏನು 10-15% ಏನು ಇದರ ಪ್ರಕಾರ ಇಳಿಸೋದಕ್ಕೆ ಮಾಡಿ ಅಂತೇಳಿ ನಾನು ಕೂಡ ಅವರಿಗೆ ಹೇಳಿದ್ದೆ. ಇನ್ನು ಉಳಿದಂತೆ ಅವರು ಕೂಡ ನಾವು ಮನವಿ ಕೊಡ್ತೀವಿ ಇಲಾಖೆಗೆ, ಅದು ನಾರ್ಮ್ಸ್ ಏನಿದೆ ಅದ್ರ ಪ್ರಕಾರ ನೋಡಿ ಮಾಡಿ ಅನ್ನೋಂಥದ್ದು ಅವರು ಕೂಡ ಹೇಳಿದ್ದಾರೆ. ಮತ್ತು ಪ್ರೀತಿ ವಿಶ್ವಾಸದಿಂದ ಇವರೇ ಇನ್ನೊಂದು ಮಾತು ಹೇಳಿದ್ರು, ಭಾಳ ಖುಷಿ ಆಗುತ್ತೆ ಅದನ್ನು ಕೇಳಿ. ಏನಂದರೆ, ನಾವೇ ಶಾಲೆಗೆ ಮಾಲೀಕರಾಗಿ ಮಕ್ಕಳನ್ನೆಲ್ಲ ಪೇರೆಂಟ್ಸನ್ನು ಒಲಿಸಿ ಕರೆಸಿ ಸೇರಿಸಿರುವಂಥದ್ದಿದೆ ಅಂತೇಳಿ ಕೂಡ ಹೇಳಿದ್ದಾರೆ. ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಪ್ರೀತಿ ವಿಶ್ವಾಸದಿಂದ ಬಗೆಹರಿಸ್ತೀವಿ ಅಂತೇಳಿ ಕೂಡ ಈಗ ಮಾತಾಡಿದ್ದಾರೆ. ಅದಕ್ಕೆ ನೋಡೋಣ, ಮತ್ತು ಮುಂದೆ ನನ್ನ ಗಮನಕ್ಕೆ ಏನಾದರೂ ಇಂಥ ಸಿಚುವೇಶನ್ ಬರೋದು ಬೇಡ ಅಂತೇಳಿ ನಾನಾದರೂ ಕೂಡ ಭಾವಿಸೋದು. ಪ್ರೀತಿ ವಿಶ್ವಾಸದಿಂದ ಫೀಸ್ ಏನು ನಮ್ಮ ನಾರ್ಮ್ಸ್ ಏನಿದೆ ಅದ್ರ ಪ್ರಕಾರ ಮಾಡಿದ್ರೆ ನಮ್ದೇನು ಅಭ್ಯರ್ಥಿ. ನಾವಾದರೂ ಕೂಡ ಸ್ಟಾರ್ಟಿಂಗಲ್ಲೇ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತೀವಿ. ನೀವು ಏನು ಸರ್ಕಾರದ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ
ಈ ಸ್ಟ್ರಕ್ಚರ್ನ ರೆಡಿ ಮಾಡಿ ನಮಗೆ ಕೊಟ್ಟು ಅನುಮತಿ ತಗೊಂಡು ನಂತರ ನೀವು ಅದನ್ನು ನೋಟಿಸ್ ಬೋರ್ಡಲ್ಲಿ ಹಾಕಿ ಪೇರೆಂಟ್ಸ್ ಮನವರಿಕೆ ಮಾಡಿ ಫೀಸನ್ನು ಏನು ನಿಯಮ ಇದೆ ಅದ್ರ ಪ್ರಕಾರ ತಗೊಂಡಿರ್ತೀವಿ. ನಾವು ಅದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿರ್ತೀವಿ. ಆ ಥರ ಏನಾದ್ರು ನಮ್ಮ ಗಮನಕ್ಕೆ ಬಂದರೆ ನಾವು ಕ್ರಮ ತಗೊಳ್ತೀವಿ ಮತ್ತು ಅವರಿಗೆ ಏನು ಡೈರೆಕ್ಷನ್ಸ್ ಕೊಡಬೇಕು ಅಂತ ಖಂಡಿತ ಕೊಟ್ಟಿರ್ತೀವಿ. ಅದ್ರ ಪ್ರಕಾರ ಮಾಡ್ಕೊಳ್ಬೇಕು. ಅವರು ಪಾಲನೆ ಮಾಡಬೇಕು. ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿರ್ತೀವಿ, ಇಲಾಖೆ ಕೊಟ್ಟಿರ್ತೀವಿ, ಅದನ್ನು ಪಾಲನೆ ಮಾಡಬೇಕಂತ ಅವ್ರು ಮಾಡೋದೇ ಅದು ತಪ್ಪಾಗುತ್ತೆ. 29ರಿಂದ ಸ್ಟಾರ್ಟ್ ಆಗ್ತಾ ಇದೆ. 30ನೇ ತಾರೀಕಿನಿಂದ ಶಾಲಾ ಪ್ರಾರಂಭೋತ್ಸವ. ಅಂದ್ರೆ ಖಾಸಗಿ ಸರ್ಕಾರಿ ಎಲ್ಲ ಅನುದಾನಿತ ಅನುದಾನ ರಹಿತ ಮತ್ತು ಸರ್ಕಾರಿ ಶಾಲೆ ಎಲ್ಲವೂ ಕೂಡ ಅವತ್ತಿನಿಂದ ಓಪನ್ ಆಗ್ತದೆ. ಈಗ ನೀವು ಪ್ರತಿನಿಧಿಗಳು ಮತ್ತು SCMC ಅವರು ಎಲ್ಲರೂ ಕೂಡ ಮಕ್ಕಳನ್ನ ಏನು ಶಾಲೆಗೆ ಹಬ್ಬದ ರೀತಿಯಲ್ಲಿ ಏನು ತಳ್ಳಿ ತೋರಣವನ್ನೆಲ್ಲ ಸಿಂಗರಿಸಿ ಶಾಲಾ ಸ್ವಚ್ಛತಾ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಮಕ್ಕಳನ್ನ ಇನ್ವೈಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಶಿಕ್ಷಕರ ಅಳತೆಯನ್ನು ನಾನು ಒಂದು ವರದಿ ಮಾಡ್ಕೊಂಡಿದ್ದೀನಿ. ಏನಿತ್ತಂದ್ರೆ CBSE ಅಂತ ಪಬ್ಲಿಸಿಟಿ ಮಾಡ್ಕೊಂತಾರೆ. ಹೊರಗೆ ರಾಜ್ಯ ಸರ್ಕಾರದ್ದು ಪಠ್ಯಕ್ರಮದಲ್ಲಿ ಹೆಂಗೆ CBSE ಪಠ್ಯಕ್ರಮದಲ್ಲಿ 1 ವರ್ಷದೊಳಗೆ ಕಂಪಲ್ಸರಿ 3 ವರ್ಷ ಅವ್ರು CBSE ಕೊಡ್ತಾರೆ. ಎಲ್ಲರಿಗೂ CBSE ಅಂತ CBSE ಫೀಸ್ ಮಾಡಿ ಬೇರೆ ವ್ಯವಸ್ಥೆ ನೋಡಿ ಆಮೇಲೆ ಅಂತ ನಿರ್ಧಾರ ಮಾಡ್ತಿದ್ವಿ. ಇವರು ಅಪ್ಪಳಿಗೆ ಪಬ್ಲಿಸಿಟಿ ಕೊಟ್ಟಿರ್ತಾರೆ. ನಮ್ಮ ಬಗ್ಗೆ ಅಡ್ಮಿಷನ್ ನನ್ನ ಜೊತೆಗೆ ಈ ಶಾಲೆ ಆರಂಭದಿಂದಲೇ ಹಲವು ಮಾಹಿತಿಗಳ ಆದರೆ ಆಗಿಲ್ಲ. ಮಾಧ್ಯಮ ಬಂದು ಮಾತಾಡ್ತಿರೋದ್ರಿಂದ ನಾನು ಒಬ್ಬ ಮಕ್ಕಳು ಫೋನ್ ಮಾತಾಡ್ತೀವಿ. ನನ್ನ ಮಕ್ಕಳು ಕಲಿಸ್ಕೊಳ್ಳೋ ಯಾರು ಹೇಳ್ಕೊಡ್ತಾರೆ. ನಾವು ಹೆಸರು ಬಂದೆ ಏಕರೂಪ ವೇಳಾಪಟ್ಟಿ, ಏಕರೂಪ ಶಿಕ್ಷಣ, ಏಕರೂಪ ಶುಲ್ಕ. ಇದು ಮಾಡಿದ್ವಿ. ಇವ್ರು ಏನು ಬೇರೆ ಏನು ಕಲ್ತ್ತಾರೆ ಅಂದ್ರೆ ನಮ್ಮ ಮಕ್ಕಳು ಏನು ಓದಬೇಕು, ನಾವು ಮಕ್ಕಳು ಮನೆ ಕರ್ಕೊಂಡು ಓದ್ತಿದ್ದರೆ ಜಾಗದವರು ಇವರು ನಮ್ಮ ಮಕ್ಕಳು ವಿಧಾನಸಭೆ ಓದಿಸ್ತಾರೆ ಬಿಡೋರು. ಇವ್ರು ಏನ್ ಮಾಡ್ತಿದ್ದಾರೆ, ಶಿಕ್ಷಣದ ಹೆಸರುಗಳಲ್ಲಿ ಅಭಿವೃದ್ಧಿ ಇದ್ದಾರೆ ಅಷ್ಟೇ. ಈಗ ನಾವು ಮಾತಾಡಿದ್ರೆ ನಮ್ಮ ಈಗ ನೀವು ಬೇರೆ ಪರ್ಸನ್ ಮಾತಾಡ್ತಿದ್ರೆ ನಾವು ಬೇರೆ ಪರ್ಸನ್ ರಸ್ತೆ ಮಾತಾಡ್ತೀವಿ. ಈಗ ಇರ್ತಕ್ಕಂಥದ್ದು ಕೇಳಿರ್ತಕ್ಕಂಥದ್ರ ಬಗ್ಗೆ ನಮ್ದೇನು ಅಧ್ಯಕ್ಷ ಇಲ್ಲ. ನಾವು ಕೂಡ ಸಾರ್ವಜನಿಕ ವಿಶ್ವಾಸದಲ್ಲೇ ಕೆಲಸ ಮಾಡೋದು. ನಾವು ಅದನ್ನು ಬಿಟ್ಟು ಅವರು ವಿರುದ್ಧವಾಗಿ ಆಂಕರಗಳು ಮೊದಲೇ ಮಾಡ್ತಿಲ್ಲ. ಮಾತಾಡಕ್ ಬರುವ ಈಗ ಅವರು ಜನರವಾಗಿ ಶಾಲೆಗಳ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಯಾರು ಮಾತಿಲ್ಲ. ಅವರ ಅಧ್ಯಕ್ಷರಿಗೆ ನಾನು ಅಂತ ಹೇಳಿದ್ರೆ ಇವತ್ತೇನು 25 ಇನ್ವೆಸ್ಟ್ ಮಾಡಿ ಸಾಕಷ್ಟು ಫೆಸಿಲಿಟೀಸ್ ಕೊಟ್ಟು ಅದಕ್ಕೆ ಬೇಕಾಗಿದ್ದು ಟೀಚರ್ಸ್ ಕೊಟ್ಟು ಇವತ್ತು ಬೆಳೀತಕ್ಕಂಥ ಶಾಲೆನಲ್ಲಿ ಹೊಸ ಸ್ವಲ್ಪ ಕೊಟ್ಟು ಬರತಕ್ಕಂಥ ಕಾರ್ಯಗಳನ್ನ ನಾವು 2 ಸಾವಿರ ಮಾತಾಡಿದ್ವಿ. ಅಲ್ಲ ಒಂದು ನಿಮಿಷ ಆದ್ರೆ ಮಾತಾಡ್ಕೊಂಡು ಒಪ್ಪದಿಲ್ಲ. ಬಹಳ ಪ್ರಯತ್ನಗಳು ಹೋಗ್ತಾ ಇದ್ದೀವಿ. ಅದು ಬಿಟ್ಟು ಅನ್ನೋದು ಬೇಕಂತ ಪ್ರಯತ್ನ ಇಲ್ಲ. ನಾನು ಪ್ರಕಾಶಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಟ್ಟಾರೆ ಸುತ್ತಮುತ್ತ ಹೇಳ್ಬೇಕಂತ ಏನು ಅವೈಲಬಲ್ ಇದಾವಲ್ಲ ಅದಕ್ಕಿಂತ ಉತ್ತಮವಾದ ಸೇವೆ ಇದನ್ನೆಲ್ಲ ನಮ್ಮಲ್ಲಿ ಕೊಡ್ತಾ ಇದ್ದೀವಿ. ಒಂದೇದು. ಎರಡನೇದು ಯೂನಿಟ್ ಮಾಡೋದು ಕೂಡ ಕೆಲವು 2 ವರ್ಷದಲ್ಲಿ ನಾವು ತಗೊಂಡಿರ್ತಕ್ಕಂಥದ್ದು ಅದರ ಇನ್ವೆಸ್ಟ್ಮೆಂಟ್ಸ್ ಎಕ್ಸ್ಪೆಂಡಿಚರ್ ಕೈಯಿಂದ ಎಷ್ಟು ಖರ್ಚು ಮೂರು ವಿಷಯಗಳು ನಮಗೆ ಅದೊಂದಿಲ್ಲ. ಅಂದ್ರೆ ಪಾರದರ್ಶಕವಾಗಿ ಮಾತ್ರ ಈ ವರ್ಷ 5 ಆಗಿರೋದಕ್ಕೆ ಇಷ್ಟೆಲ್ಲ ವಿಚಾರ ಮಾಡಿ ಹೊರಟಾದ್ರೆ ಅದಕ್ಕೆ ಮಕ್ಕಳು ಮಾತಾಡೋದು ಮಾಡೋದಿಲ್ಲ. ಈ ಒಂದು 5 ಇನ್ವೆಸ್ಟ್ಮೆಂಟ್ ಬರುತ್ತೆ. ಆದ್ರೆ ಈ ಫೀಸನ್ನು ನಿಮ್ಮ ತಲೆಯಿಂದ ಒಳಗೆ ಹಾಕಿ ಇದಕ್ಕೆ ಏನೆಲ್ಲ ಕೊಡ್ಬೇಕು ಅಥವಾ ಇನ್ನೂ ಏನೇನು ಕೊಡ್ಬೇಕು ಮಾಡಿಸ್ಬೇಕು ಅನ್ನೋ ಡಿಮ್ಯಾಂಡ್ಸ್ ಇದೆ. ಅದನ್ನು ಕೊಡಿ. 100% ಇನ್ನೂ ಎಕ್ಸ್ಟ್ರಾ ಖರ್ಚಾಗಿ ನಾವು ಫುಲ್ಫಿಲ್ ಮಾಡ್ತೀವಿ. ನಮ್ಮ ಫೀಸ್ ಕಡಿಮೆ ಇದೆ. ಇಲ್ಲಿ ಚೆನ್ನಾಗಿ ನಾವು ನಿಮ್ಮ ಮಕ್ಕಳು ಸೇರಿಸಿದ್ರು. ನಮ್ಮೂರಲ್ಲಿ 3-4 ಜನ 15 ಜನ ನಾವೇ ಸೇರಿಸಿದ್ದು 25 ಜನ. ನಮ್ಮ ಫ್ರೆಂಡ್ ಮಕ್ಕಳು 5 ಜನ
ನೀವು ಏಕಾಏಕಿ 15,000 16,000 ರೈಸ್ ಮಾಡಿದ್ರೆ ಎಲ್ಲರೂ ಒಂದೇ ಸಮ ಹೇಳ್ತಾರೆ ಸರ್ ಫೀಸ್ ಕಟ್ಟಕ್ಕೆ.